ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ಮಿಥುನ್ ಮಂಜುನಾಥ್. ಲೋಹಿಯಾ ನಗರ ನಿವಾಸಿಗಳ ಮೂಲಸೌಕರ್ಯ ಪ್ರತಿಭಟನೆ. ಧಾರವಾಡದಲ್ಲಿ ಲೋಹಿಯಾ ನಗರ ನಿವಾಸಿಗಳು ತಮ್ಮ ಮೂಲಸೌಕರ್ಯ ಕೊರತೆಯನ್ನು ಸರ್ಕಾರದ ಗಮನಕ್ಕೆ ತರಲು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ರಸ್ತೆ, ಚರಂಡಿ, ವಿದ್ಯುತ್ ಹಾಗೂ ನೀರಿನ ವ್ಯವಸ್ಥೆ ಇಲ್ಲದಿರುವ ಬಗ್ಗೆ ಅವರು ಆಗ್ರಹಿಸಿದ್ದಾರೆ. ಎಲ್ಲಾ ಕಡೆ ಬಡ್ಡಿ 20 ವರ್ಷ ಆಯ್ತು, ಕುಡಿಲಿಕ್ಕೆ ನೀರಿಲ್ಲ, ಒಂದು ರೋಡ್ ಇಲ್ಲ, ಗಟರ್ಗಳಿಲ್ಲ, ಬೀದಿ ದೀಪ ಇಲ್ಲ. ಹಿಂಗಾದ್ರೆ ನಮ್ ಜೀವನ ಹೆಂಗ? ಹೌದು, ಇವತ್ತು ನಾವು ರೋಡ್ ಬಂದ 20 ವರ್ಷದಕ್ಕಿಂತ ಏನು ಹೆಚ್ಚಲ್ಲ. ಅದಕ್ಕಾಗಿ ನಾವು ನೇರವಾಗಿ ಸರ್ಕಾರದ ಮೇಲಾಧಿಕಾರಿಗಳು ಯಾರ್ಯಾರು ಅದಾರಲ್ಲ, ನಮ್ಮ ಬೆಂಬಲಕ್ಕಾಗಿ ಯಾರು ಬಂದಿಲ್ಲ. ದಯಮಾಡಿ ಹೊಸಲಾರ್ ಸಾಹೇಬ್ರು ಇದ್ರ ಬಗ್ಗೆ ಗಮನ ಕೊಡ್ಲಿ. ಅಧಿಕಾರಿಗಳು ಕಾಲಾನ್ ಕಸದ ಕಿಮ್ಮತ್ ಮಾಡ್ಯಾರ. ಬಡವ್ರಂದ್ರ ಎಲ್ಲರಿಗೂ ಬೇಡಾಗೈತಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನದ ಬುಕ್ಗಳನ್ನ ಇವರು ಮರ್ತಾರ. ಸಂವಿಧಾನ ಅಂದ್ರೆ ಇಲ್ಲಿ ಕಾಲಾನ್ ಕಸದ ಕಿಮ್ಮತ್ ಆಗೈತಿ. ದಯಮಾಡಿ ಇದ್ರ ಬಗ್ಗೆ ಸ್ವಲ್ಪ ಅಗ್ರಹವಾದಂತ ತನಿಖೆ ಆಗಬೇಕು. ಸಿಕ್ಕಾಪಟ್ಟೆ ದುಡ್ಡಿದ್ರು ಕುಡಾದಲ್ಲಿ 1 ರೂಪಾಯಿ ಕೆಲಸ ಮಾಡಿಲ್ಲ, ಎಲ್ಲ ತಿಂದು ತೇಗಾಗತ್ತಾರ ಅಧಿಕಾರಿಗಳು. ಇದಕ್ಕೆ ಸರ್ಕಾರಕ್ಕೆ ಗಮನದಲ್ಲಿ ಇದ್ರು ನದರ್ ಚೂಕ್ ಮಾಡ್ಯಾರ. ಮಲ್ತಾಯಿ ಧೋರಣೆ ಮಾಡಬೇಡ್ರಿ. ಇವತ್ತು ರೋಡ್ ಬ್ಲಾಕ್ ಮಾಡೇವಿ, ನಾಳೆ ಎಲ್ಲ ಆಫೀಸರ್ ಕಚೇರಿಗಳನ್ನ ಸುಟ್ಟಿ ಧ್ವಂಸ ಮಾಡಕ್ಕೂ ನಾವು ಹೆಸಂಗಿಲ್ಲ. ಯಾಕಂದ್ರೆ ನಮ್ಮ ಪ್ರತಿಯೊಂದು ಕುಡಿಯುವ ನೀರ TDS 320 ರೇಡಿಯೇಷನ್ ಮ್ಯಾಲ ಹೋಗೈತಿ. ಕುಡಿಯಾಕಲ್ಲ, ಅದು ಏನಿಲ್ಲ, ಬಳಸಕ್ಕೂ ಯೋಗ್ಯ ಇಲ್ಲ. ಆ ನೀರನ್ನ ಕುಡಿದು ನಮ್ಮ ಹೆಣ್ಮಕ್ಳು, ನಮ್ಮ ಮಕ್ಕಳು ಇವತ್ತು ಜೀವನ ಮಾಡುವಂತ ಪರಿಸ್ಥಿತಿ ಒಳಗೆ ನಾವು ಇವತ್ತಿನ ಕಾಲದಾಗ ಬದುಕಾಗತ್ತೇವಿ. ಇದಕ್ಕ ನಿಮಗ ನಾಚಿಕೆ ಇದ್ರೆ, ನಿಮಗ ಮಾನ ಮರ್ಯಾದೆ ಇದ್ರೆ ಬಂದು ನಮ್ಮ ಏರಿಯಾಕ ನೋಡ್ರಿ. ಇಲ್ಲ ನಮ್ಮ ಪಾಲಿಗೆ ನೀವು ಇಲ್ಲ ಅಂತ ಹೇಳ್ರಿ. ಓಟ್ ಕೇಳಕ್ ಬಂದಾಗ ಎಲ್ಲಾರು ಮನೆಯಿಂದ ಹಿಡ್ಕೊಂಡು ನಿಲ್ತೇವೆ. ಈ ಸಲ ಯಾರು ಖಾಲಿ ಕೊಡಗಳ ಸಮೇತ ಧರಣಿ ಕುಳಿತ ನಿವಾಸಿಗಳು ತಮ್ಮ ಬೇಡಿಕೆಯನ್ನ ಸರ್ಕಾರ ಮತ್ತು ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರದ ಗಮನಕ್ಕೆ ತರುವಂತೆ ಮನವಿ ಮಾಡಿದ್ದಾರೆ. ರಸ್ತೆ ತಡೆಯುವ ಪರಿಣಾಮವಾಗಿ 1/2 ಕಿಲೋಮೀಟರ್ ಉದ್ದದ ಟ್ರಾಫಿಕ್ ಜಾಮ್ ಉಂಟಾಗಿದ್ದು, ಸ್ಥಳೀಯರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ. ಮೂಲಭೂತ ಸೌಕರ್ಯಗಳಿಂದ ವಂಚಿತ ಮಾಡಿದಂತ ನೈಟ್ ಡ್ಯೂಟಿ ಮಾಡ್ಬೇಕು ಹೇಳ್ತೀವಿ. ಹೋಗಲಿ ಈ ಪ್ರತಿಭಟನೆ ಮೂಲಸೌಕರ್ಯ ಅಭಿವೃದ್ಧಿಯ ಅಗತ್ಯತೆಯನ್ನು ಹತ್ತಿರದಿಂದ ಸಾರುತ್ತಿರುವುದು ಗಮನಾರ್ಹವಾಗಿದೆ. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.